ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋವಿನಲ್ಲಿ ನಾನು ನಿಮ್ಮ ಹತ್ರ ಈ ವ್ಯಕ್ತಿಯ ಉದ್ದೇಶ ಏನಾಗಿದೆ, ಇವರು ನಿಮ್ಮ ಲೈಫ್ನಲ್ಲಿರೋದ್ರಿಂದ ನಿಮ್ಮ ಲೈಫ್ ಹೇಗಿರುತ್ತೆ, ಇವರು ನಿಮ್ಮ ಲೈಫ್ಗೆ ಒಳಿತಾ ಅಂದರೆ ಇಸ್ ದಿಸ್ ಪರ್ಸನ್ ಗುಡ್ ಫಾರ್ ಯು, ಒಳ್ಳೆಯವರಾ ನಿಮ್ಮ ಲೈಫ್ಗೆ, ಅಥವಾ ಈ ವ್ಯಕ್ತಿನ ಕಟ್ ಆಫ್ ಮಾಡೋದೇ ಬೆಟರ್ ಅಂತ ನಿಮ್ಗೆ ಅನ್ನಿಸ್ತಿದೆಯಾ? ಈ ಒಂದು ಪ್ರಶ್ನೆಗೆಲ್ಲ ನಿಮಗೆ ವಿಡಿಯೋನಲ್ಲಿ ಖಂಡಿತವಾಗ್ಲೂ ಕ್ಲಾರಿಟಿ ಸಿಗುತ್ತೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಆ್ಯಂಡ್ ಯು ಕ್ಯಾನ್ ಟೇಕ್ ಅಪಾಯಿಂಟ್ಮೆಂಟ್. ಇಲ್ಲಿ 3 ಕಾರ್ಡ್ ಪೈಲ್ಸ್ನ ಇಟ್ಟಿದ್ದೀನಿ. 3ರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಆ ವ್ಯಕ್ತಿಯನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ ಆ್ಯಂಡ್ ವಿ ವಿಲ್ ಡೂ ದ ರೀಡಿಂಗ್. ಇವರು ನಿಮ್ಮ ಲೈಫ್ನಲ್ಲಿ ಇರೋದ್ರಿಂದ ನಿಮ್ಮ ಲೈಫ್ ಹೇಗಿರುತ್ತೆ, ಇವರ ಉದ್ದೇಶ ಏನಾಗಿದೆ ಅಂತ ತಿಳ್ಕೊಳ್ಳೋಣ. ಎಂದಿನಂತೆ ನಾನು ಮೊದಲನೆಯ ಕಾರ್ಡ್ ಪೈಲ್ ರೀಡಿಂಗ್ ಮಾಡ್ತಾಯಿದ್ದೀನಿ. ಓಕೆ, ಈ ವ್ಯಕ್ತಿಯ ಉದ್ದೇಶ ಏನಾಗಿದೆ, ಈ ವ್ಯಕ್ತಿ ನಿಮ್ಮ ಲೈಫ್ನಲ್ಲಿ ಇರೋದ್ರಿಂದ ನಿಮ್ಮ ಲೈಫ್ ಹೇಗಿರುತ್ತೆ, ಈ ಎಲ್ಲದ್ರ ಬಗ್ಗೆ ಕೂಡ ನಿಮಗೆ ಕ್ಲಾರಿಟಿ ಈ ವಿಡಿಯೋನಲ್ಲಿ ಖಂಡಿತವಾಗ್ಲೂ ಸಿಗುತ್ತೆ. ಲೆಟ್ಸ್ ಸಿ ಏನು ಬರುತ್ತೆ ಅಂತ ನೋಡೋಣ. 2 ಆಫ್ ಕಪ್ಸ್ ಬಂದಿದೆ. ಈ ವ್ಯಕ್ತಿಗೆ ಒಂದು ಒಳ್ಳೆಯ ಫ್ರೆಂಡ್ಶಿಪ್ ಇಟ್ಕೋಬೇಕು ಅಂದರೆ, ಅವರು ಮೊದಲು ನಿಮ್ಮ ಲೈಫಿಗೆ ಎಂಟರ್ ಆದಾಗ ದಿಸ್ ಪರ್ಸನ್ ಲುಕ್ಸ್ ಕ್ವೈಟ್ ಸ್ಟ್ರಾಂಗ್ ಟುವರ್ಡ್ಸ್ ಯು, ಇಮೋಷ್ನಲಿ ಇನ್ವೆಸ್ಟೆಡ್ ಅಂತ ಕೂಡ ಹೇಳ್ತೀನಿ. ಓಕೆ, ಅಂದರೆ ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್ ಅಂತ ಹೇಳ್ತೀವಲ್ಲ, ಹಾಗೆ ಇವರು ನಿಮಗೆ ಭಾವನೆಗಳನ್ನ ಪಾಸಿಟಿವ್ ಆಗಿ ಮೂಡಿಸಿದ್ದಾರೆ ಅಂತ ಹೇಳ್ಬೋದು. ಅದಾದ ನಂತರ 4 ಆಫ್ ಕಪ್ಸ್ ಬರ್ತಾ ಇದೆ. ಈಗ ನಾವು ಯಾವಾಗಲೂ ಇಟ್ಸ್ ಆಲ್ ಅಬೌಟ್ ಫಸ್ಟ್ ಇಂಪ್ರೆಷನ್ ಬೆಸ್ಟಾಗೇ ಇರುತ್ತೆ. ಫಸ್ಟ್ ಇಂಪ್ರೆಷನ್ ಇಸ್ ಆಲ್ವೇಸ್ ದ ಬೆಸ್ಟ್ ಅಲ್ವಾ? ಯಾರಾದರೂ ಫಸ್ಟ್ ನಿಮ್ಮನ್ನು ತಿಳ್ಕೊಳ್ತಾ ಇದ್ದಾರೆ, ಅರ್ಥ ಮಾಡ್ಕೊಳ್ತಾ ಇದ್ದಾರೆ, ನಿಮ್ಮ ಜೊತೆ ಸ್ನೇಹನ ಬೆಳೆಸಬೇಕು ಅಂತ ಇದ್ದಾರೆ ಅಂದಾಗ ಅವ್ರ ಬೆಸ್ಟ್ ವರ್ಷನ್ನೇ ತೋರಿಸ್ತಾರೆ. ಅವ್ರು ಏನು ಅಂತ ಅವ್ರ ಕೆಟ್ಟ ಗುಣಗಳನ್ನ ನೀವು ಅಳಿಯೋಕ್ಕಾಗಲ್ಲ ಫಸ್ಟ್ ಮೀಟಿನಲ್ಲಿ. ಸೊ ಐ ಆಮ್ ಸೀಯಿಂಗ್ ದ್ಯಾಟ್ ಅವ್ರು ನಿಮಗೆ ಒಳ್ಳೆಯ ಅನುಭವಗಳನ್ನ ಕೊಟ್ಟಿದ್ದಾರೆ, ಒಳ್ಳೆಯ ಭಾವನೆಯನ್ನು ಮೂಡಿಸಿದ್ದಾರೆ ಅಂತ ಇನಿಷಿಯಲಿ ಅವ್ರನ್ನ ತಿಳ್ಕೊಳ್ಳೋ ಟೈಮ್ನಲ್ಲಿ. ಅದಾದ ನಂತರ ನಿಮ್ಮ ಒಳ ಮನಸ್ಸಿನಲ್ಲಿ ಏನೋ ಒಂದು ಯೋಚನೆ ಇರ್ತಿತ್ತು, ಇವ್ರು ನನ್ನ ಲೈಫಲ್ಲಿ ಇರಬೇಕಾ ಬೇಡವಾ, ಈ ಥರ ಕೆಲವು ಯೋಚನೆಗಳನ್ನ ಕೂಡ ನೀವು ಮಾಡಿದ್ದೀರಾ ಅಂತ ತೋರಿಸ್ತಾ ಇದೆ. ಅದಾದ ನಂತರ ನೈಟ್ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ ಆ್ಯಂಡ್ ದೆನ್ 9 ಆಫ್ ವಾಂಡ್ಸ್ ಬರ್ತಾ ಇದೆ. ಸೊ ಮೊದಲು ಇದ್ದ ಇಂಟ್ರೆಸ್ಟ್ ಇವಾಗಿಲ್ಲ ಅಂತ ಕೂಡ ನಾನು ನೋಡ್ತಾ ಇದ್ದೀನಿ ಈ ವ್ಯಕ್ತಿಯಲ್ಲಿ. ಆದರೆ ಈ ವ್ಯಕ್ತಿಯ ಲೈಫಲ್ಲಿ ಏನೋ ಪ್ರಾಬ್ಲಮ್ಸ್ ಇರ್ಬೋದು, ಅದರಿಂದ ಹೀಗೆ ನಡ್ಕೋತಾ ಇರ್ಬೋದು ಅಂತಲೂ ಹೇಳ್ತೀನಿ. ಅವ್ರು ನಿಮ್ಮನ್ನು ತುಂಬ ವ್ಯಾಲ್ಯೂ ಮಾಡಿದ್ದಾರೆ. ವಾವ್, 9 ಆಫ್ ಕಪ್ಸ್ ಬರ್ತಾ ಇದೆ. ಸೊ ಇತ್ತೀಚೆಗೆ ಏನಾಗ್ತಾ ಇದೆ ಅಂದರೆ, ಅವರ ಲೈಫ್ನಲ್ಲಿ ಸ್ವಲ್ಪ ಕಾಂಪ್ಲಿಕೇಶನ್ಸ್ನ ನೋಡ್ತಾ ಇರೋದ್ರಿಂದ ನಿಮ್ಮ ಕಡೆಗೆ ಗಮನ ಕೊಡೋಕ್ಕಾಗದೇ ಇರಬಹುದು. ನಿಮ್ಮ ಕಡೆಗೆ ಗಮನ ಕೊಡೋಕ್ಕಾಗದೇ ಇರೋದ್ರಿಂದ ನೀವೇನು ಯೋಚನೆ ಮಾಡ್ತೀರಾ ಅಂದರೆ, ಓಕೆ ಇವ್ರು ನನ್ನ ಲೈಫಲ್ಲಿ ಇರೋಕ್ಕೆ ಅರ್ಹರಿದ್ದಾರಾ ಬೇಡವಾ, ನಾನು ಈ ಕನೆಕ್ಷನ್ನ ಉಳಿಸ್ಕೋಬೇಕಾ ಬೇಡವಾ, ಈ ಥರ ಎಲ್ಲ ಯೋಚನೆ ಮಾಡ್ತಾಯಿದ್ದೀರಾ. ಆದರೆ ಇಲ್ಲಿ ಔಟ್ಕಮ್ ಏನು ತೋರಿಸ್ತಿದೆ ಅಂದರೆ, ವೀಲ್ ಆಫ್ ಫಾರ್ಚ್ಯೂನ್ ಬರ್ತಿರೋದ್ರಿಂದ ಇವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ನೆಗೆಟಿವಿಟಿ ಏನೂ ಇಲ್ಲ. ಹೌದು, ಅವರು ಫಸ್ಟ್ ಕೊಡ್ತಾ ಇದ್ದ ಒಂದು ಅಟೆನ್ಷನ್ ಇರ್ಬೋದು, ಟೈಮ್ ಇರ್ಬೋದು, ಇನ್ವೆಸ್ಟ್ಮೆಂಟ್ ಇರ್ಬೋದು, ಅದು ಇವಾಗ ನಿಮಗೆ ಹಾಗಿಲ್ಲ ಅನ್ನಿಸ್ತಾ ಇದೆ. ಅವರಲ್ಲೇನೋ ಬದಲಾವಣೆ ಇದೆ ಅನ್ನಿಸ್ತಾ ಇದೆ. ಆದರೆ ಈ ಬದಲಾವಣೆ ಅವರ ಪರಿಸ್ಥಿತಿಯಿಂದ ಹೀಗಾಗಿದೆ ಬಿಟ್ಟರೆ ಅವ್ರಿಗೆ ನಿಮ್ಮ ಅಗೇನ್ಸ್ಟಾಗಿ ಏನೂ ಇಲ್ಲ, ಹಾಗೆ ಏನೋ ದ್ವೇಷ ನೋಡ್ತಾ ಇಲ್ಲ, ಹಾಗೆ ಏನೋ ನೀವು ಯೋಚನೆ ಮಾಡಬೇಕು ಅನ್ನೋ ವಿಷಯ ಕೂಡ ನೋಡ್ತಾ ಇಲ್ಲ. ಸೊ ಜಸ್ಟ್ ಬಿ ಓವರ್ ಥಿಂಕಿಂಗ್ ಮಾಡ್ತಾಯಿದ್ದೀರಾ, ಜಸ್ಟ್ ಬಿ ಕಾಮ್. ಓವರ್ ಥಿಂಕಿಂಗ್ ಮಾಡೋದನ್ನ ಫಸ್ಟ್ ಬಿಡಬೇಕಾಗತ್ತೆ. ಯಾಕಂದರೆ ಅವರ ಮನಸ್ಸಿನಲ್ಲಿ ನಿಮ್ಮ ಅಗೇನ್ಸ್ಟಾಗಿ ಏನೂ ಇಲ್ಲ, ನೀವು ಬೇಡ ಅನ್ನುವ ಯೋಚನೆಯೂ ಇಲ್ಲ. ಅವರು ಟೈಮ್ ನಿಮಗೂ ಕೊಡ್ತಾರೆ, ಮೊದಲು ಹೇಗಿದ್ರೋ ಹಾಗೆ ಇರ್ತಾರೆ. ನೀವು ಅವರು ಒಳ್ಳೆಯ ಸ್ನೇಹವನ್ನು, ಒಳ್ಳೆಯ ಅಂಡರ್ಸ್ಟ್ಯಾಂಡಿಂಗ್ನ, ರಿಲೇಷನ್ಶಿಪ್ನ ಬೆಳೆಸಬಹುದು ಅಂತ ಕೂಡ ತೋರಿಸ್ತಾ ಇದೆ. ಇವ್ರು ನಿಮಗೆ ಸೇಫ್ ಅಂತ ಕೇಳಿದ್ರೆ, ಇಸ್ ದಿಸ್ ಪರ್ಸನ್ ಸೇಫ್ ಫಾರ್ ಯು ಅಂತ ಕೇಳಿದ್ರೆ ಆನ್ಸರ್ ಇಸ್ ಎಸ್. ಈ ವ್ಯಕ್ತಿ ನಿಮ್ಮ ಲೈಫ್ನಲ್ಲಿ ಇರೋದ್ರಲ್ಲಿ ನಿಮ್ಗೆ ಯಾವುದೇ ರೀತಿಯಾದ ಪ್ರಾಬ್ಲಮ್ ಆಗೋದಿಲ್ಲ. ಸ್ವಲ್ಪ ತಾಳ್ಮೆಯಿಂದ ಇರಬೇಕಾಗತ್ತೆ. ಯಾವಾಗಲೂ ಅವ್ರು ನಿಮ್ಗೆ ಅಟೆನ್ಷನ್ ಕೊಡೋಕ್ಕೆ ಸಾಧ್ಯನೇ ಇಲ್ಲ, ಬಿಕಾಸ್ ಅವ್ರ ಲೈಫಲ್ಲೂ ಎಷ್ಟೋ ವಿಷಯಗಳು ನಡೀತಾ ಇರುತ್ತೆ. ಅದರಿಂದ ನೀವು ಅದನ್ನು ಮೆಚ್ಯೂರಾಗಿ ಹ್ಯಾಂಡಲ್ ಮಾಡಬೇಕಾಗತ್ತೆ. ನಿಮ್ಮ ಒಂದು
ಮನಸ್ಥಿತಿ ಹೇಗಿದೆ ಅಂದರೆ ತಳಮಳದಲ್ಲಿದೆ, ಯೋಚನೆ ಮಾಡ್ತಾ ಇದ್ದೀರಾ. ಅದನ್ನೆಲ್ಲ ಫಸ್ಟ್ ಬಿಡಿ. ನೆಗೆಟಿವಿಟಿ ಜಾಸ್ತಿ ನೋಡ್ತಾ ಇದ್ದೀನಿ ನಿಮ್ಮ ಕಡೆಯಿಂದ, ಆ ವ್ಯಕ್ತಿ ಕಡೆಯಿಂದ ಅಲ್ಲ. ಸೊ ದಿಸ್ ಪರ್ಸನ್ ಇಸ್ ಕಂಪ್ಲೀಟ್ಲಿ ಸೇಫ್ ಫಾರ್ ಯುವರ್ ಲೈಫ್. ಅವ್ರ ಇಂಟೆನ್ಷನ್ ನಿಮ್ಗೆ ಒಳ್ಳೇದಾಗಲಿ, ನಿಮ್ಗೆ ಒಳ್ಳೇದು ಮಾಡಬೇಕು ಅನ್ನೋ ಮನಸ್ಥಿತಿನೇ ಇದೆ ಅಂತ ತೋರಿಸ್ತಿದೆ. ಅದು ನಿಮ್ಮ ರೀಡಿಂಗ್ ಆಗಿತ್ತು. ಇವಾಗ ನಾನು ಸೆಕೆಂಡ್ ಕಾರ್ಡ್ ಪೈಲ್ ರೀಡಿಂಗ್ ಮಾಡ್ತಾಯಿದ್ದೀನಿ. ಈ ಸೆಕೆಂಡ್ ಕಾರ್ಡ್ ಪೈಲ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ, ಈ ವ್ಯಕ್ತಿಯ ಉದ್ದೇಶ ಏನಿದೆ ಅಂತ ಚೆಕ್ ಮಾಡಿ ಹೇಳ್ತೀನಿ. ಈ ವ್ಯಕ್ತಿ ನಿಮ್ಮ ಲೈಫ್ನಲ್ಲಿರೋದ್ರಿಂದ ನಿಮ್ಮ ಲೈಫ್ ಹೇಗಿರುತ್ತೆ, ಹಾಗೂ ಇವರ ಉದ್ದೇಶ ಏನಾಗಿದೆ, ನಿಮ್ಮ ಅಗೇನ್ಸ್ಟ್ ಏನಾದ್ರು ಇದೆಯಾ, ಇವ್ರು ನಿಮ್ಮ ಲೈಫಲ್ಲಿರೋದ್ರಿಂದ ನಿಮ್ಮ ಲೈಫ್ ಚೆನ್ನಾಗಿರುತ್ತಾ, ಈ ಎಲ್ಲ ಪ್ರಶ್ನೆಗಳಿಗೂ ನಿಮಗೆ ಈ ವಿಡಿಯೋನಲ್ಲಿ ಖಂಡಿತವಾಗ್ಲೂ ಉತ್ತರ ಸಿಗುತ್ತೆ. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗುತ್ತೆ. ಹಿಯರ್ ಯು ಗೋ. 6 ಆಫ್ ಸ್ಪೋರ್ಟ್ಸ್ ಬರ್ತಾ ಇದೆ. ಫಸ್ಟ್ ನಾನು ಎಲ್ಲ ಎನರ್ಜಿ ಕಾರ್ಡ್ಸ್ನ ನೋಡಿಬಿಡ್ತೀನಿ ನಿಮ್ಮ ಕಡೆಗೆ ಹೇಗಿದೆ ಅಂತ. ಪೇಜ್ ಆಫ್ ಪೆಂಟಿಕಲ್ಸ್ ಇದೆ, ವೀಲ್ ಆಫ್ ಫಾರ್ಚೂನ್ ರಿವರ್ಸ್ ಬಂದಿದೆ, ಸೊ ನಾನು ಅದನ್ನು ರಿವರ್ಸ್ ಆಗೇ ಕನ್ಸಿಡರ್ ಮಾಡ್ತೀನಿ. 4 ಆಫ್ ವಾಂಡ್ಸ್, ಸ್ಟ್ರೆಂತ್ ಬಂದಿದೆ. ಓಕೆ, 4 ಆಫ್ ಸ್ಪೋರ್ಟ್ಸ್, ಔಟ್ಕಮ್ ಏನಿದೆ, 6 ಆಫ್ ಪೆಂಟಿಕಲ್ಸ್ ಇದೆ. ಸೊ ಇವ್ರು ನಿಮ್ಮನ್ನು ಈಗ ಇವ್ರು ನಿಮ್ಮ ಲೈಫ್ನಲ್ಲಿ ಏನಕ್ಕಿದ್ದಾರೆ ಅಂತ ಕೇಳಿದ್ರೆ, ಇವರು ನಿಮ್ಮ ಲೈಫ್ನ ಹೀಲ್ ಮಾಡೋಕ್ಕೆ ಬಂದಿದ್ದಾರೆ ಅಂತ ತೋರಿಸ್ತಾ ಇದೆ. ದಿಸ್ ಪರ್ಸನ್ ಕೇಮ್ ಟು ಹೀಲ್ ಯು ಅಂತ ಮೆಸೇಜ್ ಆಗಿದೆ. ಹಾಗೂ ಇವರಿಂದ ನಿಮ್ಮ ಲೈಫ್ನಲ್ಲಿ ಕೆಲವು ಕಷ್ಟಗಳೇನಿದೆ, ನೋವೇನಿದೆ, ಅದನ್ನು ಪರಿಹಾರ ಕೂಡ ಮಾಡ್ಕೊಂಡಿದ್ದೀರಾ. ಇವರು ನಿಮ್ಮ ಲೈಫ್ನಲ್ಲಿ ಎಂಟರ್ ಆದಮೇಲೆ ಹೇಳ್ತಾ ಇರುವಂಥದ್ದು. ಹಾಗೂ ಒಳ್ಳೆಯ ಅಡ್ವೈಸ್ ಕೊಟ್ಟಿದ್ದಾರೆ. ಆ್ಯಂಡ್ ದಿಸ್ ಪರ್ಸನ್ ಇಸ್ ಫಿಲ್ಡ್ ವಿತ್ ವಿಸ್ಡಮ್. ವಿಸ್ಡಮ್ ಅಂದರೆ ಅವ್ರಿಗೆ ಏನು ಮಾಡ್ತಾಯಿದ್ದೀನಿ ಅದ್ರ ಬಗ್ಗೆ ಅರಿವಿದೆ. ತುಂಬ ಬುದ್ಧಿವಂತ ವ್ಯಕ್ತಿ ಇವರು. ಹಾಗೂ ವೀಲ್ ಆಫ್ ಫಾರ್ಚ್ಯೂನ್ ಬರ್ತಿರೋದ್ರಿಂದ ಒಂದು ನಿಮ್ಮ ಕಾಲಚಕ್ರ ಅಂದರೆ ನಿಮ್ಮ ಲೈಫ್ನಲ್ಲಿ ಒಂದು ಹಾರ್ಡ್ ಸೈಕಲ್ ಅಂತ ಹೇಳ್ತೀವಿ, ಪ್ರಾಬ್ಲಮ್ಯಾಟಿಕ್ ಸೈಕಲ್ನ ಇವರು ಬಗೆಹರಿಸಿದ್ದಾರೆ. ನಿಮ್ಮ ಲೈಫ್ನಲ್ಲಿ ಇರುವಂಥ ಮೇಜರ್ ಪ್ರಾಬ್ಲಮ್ಸ್ನ ಆದಷ್ಟು ಸಾಲ್ವ್ ಮಾಡಿದ್ದಾರೆ, ಸಪೋರ್ಟಿವ್ ಆಗಿದ್ದಾರೆ ಅಂತ ಕೂಡ ನಾನು ನೋಡ್ತಾ ಇದ್ದೀನಿ. 4 ಆಫ್ ವಾಂಡ್ಸ್, ನಿಮ್ಮ ಲೈಫ್ ಬ್ಯಾಲೆನ್ಸ್ ಬರೋದಕ್ಕೂ ಈ ವ್ಯಕ್ತಿ ಕಾರಣರಾಗಿದ್ದಾರೆ. ನಿಮ್ಮ ಲೈಫ್ನಲ್ಲಿ ನೀವು ಖುಷಿಯನ್ನು ಅನುಭವಿಸೋದಕ್ಕೂ ಕೂಡ ಈ ವ್ಯಕ್ತಿ ತುಂಬ ಹೆಲ್ಪ್ ಆಗಿದ್ದಾರೆ. ಹಾಗೂ ನಿಮ್ಮ ಹೆಲ್ತ್ ಚೆನ್ನಾಗಾಗಿದೆ. ಈ ವ್ಯಕ್ತಿ ನಿಮ್ಮ ಲೈಫ್ನಲ್ಲಿ ಬಂದ ಮೇಲೆ ನಿಮಗೆ ರೆಸ್ಟ್ ಮಾಡೋಕ್ಕಾಗ್ತಾ ಇದೆ. ನಿಮ್ಮ ಲೈಫ್ಗೆ ಮೀನಿಂಗ್ ಈ ವ್ಯಕ್ತಿ ತಂದಿದ್ದಾರೆ ಅಂತ ಹೇಳ್ತಾ ಇದ್ದೀನಿ. ಆ್ಯಂಡ್ ದಿಸ್ ಪರ್ಸನ್ ಕೇಮ್ ಟು ಹೀಲ್ ಯು. ವೆರಿ ವೆರಿ ಕ್ಲಿಯರ್ ಇನ್ ದಿಸ್ ಕಾರ್ಡ್. ಈ ವ್ಯಕ್ತಿ ಉದ್ದೇಶ ತುಂಬ ಸ್ವಚ್ಛವಾಗಿದೆ, ನಿಮ್ಮ ಅಗೇನ್ಸ್ಟ್ ಏನೂ ಇಲ್ಲ. ಮತ್ತು ನೀವು ಈ ವ್ಯಕ್ತಿ ನಂಬಬಹುದಾ ಅಂತ ಕೇಳಿದ್ರೆ ಆನ್ಸರ್ ಇಸ್ ಎ ಎಸ್. ನೀವು ಆರಾಮಾಗಿ ಖಂಡಿತವಾಗ್ಲೂ ನಂಬಬಹುದು. ಇವರಿಂದ ಒಳ್ಳೆಯದಾಗುತ್ತೆ ಬಿಟ್ಟರೆ ಕೆಟ್ಟದಂತೂ ಆಗೋದೇ ಇಲ್ಲ. ಅವ್ರ ಕನಸಲ್ಲೂ ನಿಮ್ಮ ಬಗ್ಗೆ ನೆಗೆಟಿವ್ ಯೋಚನೆ ಮಾಡೋದೇ ಇಲ್ಲ. ಈ ಥರ ಮನಸ್ಥಿತಿ ಇದೆ ಈ ವ್ಯಕ್ತಿಯಲ್ಲಿ. ಹಾಗೂ ಇವ್ರಿಗೆ ಲೈಕ್ ನೀವಿನ್ನೂ ಚೆನ್ನಾಗಿ ಆಗಬೇಕು ಅನ್ನೋ ಆಸೆ ಇದೆ. ತುಂಬ ಮೋಟಿವೇಟ್ ಮಾಡ್ತಾರೆ. ಇವ್ರ ಜೊತೆ ಇದ್ದರೆ ಸಾಕು, ಒಂದು ಪಾಸಿಟಿವ್ ಎನರ್ಜಿ ಸಿಗುತ್ತೆ ಅನ್ನುವಂಥ ಭಾವನೆ ಬರುತ್ತೆ. ಇದೇ ಕಾರ್ಡ್ಸ್ ಎಲ್ಲ ತೋರಿಸ್ತಿರುವಂಥದ್ದು. ಇದು ನಿಮ್ಮ ರೀಡಿಂಗ್ ಆಗಿತ್ತು. ಐ ಹೋಪ್ ಇಟ್ ಹೆಲ್ಪ್. ಈಗ ನಾನು ನೆಕ್ಸ್ಟ್ ಲಾಸ್ಟ್ ಕಾರ್ಡ್ ಪೈಲ್ ರೀಡಿಂಗ್ ಮಾಡ್ತಾಯಿದ್ದೀನಿ. ಲಾಸ್ಟ್ ಕಾರ್ಡ್ ಪೈಲ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರು, ಲೆಟ್ಸ್ ಸಿ ವಾಟ್ ಇಸ್ ದ ರೀಡಿಂಗ್. ಈ ಒಂದು ಲಾಸ್ಟ್ ಕಾರ್ಡ್ ಪೈಲ್, ಈ ವ್ಯಕ್ತಿಯ ಉದ್ದೇಶ ಏನಾಗಿದೆ, ಈ ವ್ಯಕ್ತಿಯ ಮನಸ್ಥಿತಿ ಏನಾಗಿದೆ, ಈ ವ್ಯಕ್ತಿ ನಿಮ್ಮ ಲೈಫ್ನಲ್ಲಿರೋದ್ರಿಂದ ನಿಮ್ಮ ಲೈಫ್ ಹೇಗಿರುತ್ತೆ, ಈ ಎಲ್ಲ ವಿಷಯಗಳು, ಈ ಎಲ್ಲ ಪ್ರಾಬ್ಲಮ್ಸ್ ನೀವು ಅಂದರೆ ಡೌಟ್ ಇರುತ್ತಲ್ಲ, ಅದಕ್ಕೆ ಕ್ಲಾರಿಫಿಕೇಷನ್ ಈ ವಿಡಿಯೋನಲ್ಲಿ ಸಿಗುತ್ತೆ ಈ ವ್ಯಕ್ತಿಯ ಬಗ್ಗೆ. ಸೊ ಕಿಂಗ್ ಆಫ್ ಸ್ಪೋರ್ಟ್ಸ್ ಬರ್ತಾ ಇದೆ. ಫಸ್ಟ್ ನಾನು ಎನರ್ಜಿ ನೋಡಿಬಿಡ್ತೀನಿ. ಮೂನ್ ಬರ್ತಾ ಇದೆ, 2 ಆಫ್ ವಾಂಡ್ಸ್, 10 ಆಫ್ ವಾಂಡ್ಸ್, ಕ್ವೀನ್ ಆಫ್ ಸ್ಪೋರ್ಟ್ಸ್. ನಿಮಗೂ ಅವ್ರಿಗೂ ಈಗೋ ಜಾಸ್ತಿ ಇದೆ. ನಾನು ಗೆಲ್ಲಬೇಕು ಹಾಗೂ ಅವ್ರಿಗೆ ನಾನು ಗೆಲ್ಲಬೇಕು ಅಂದರೆ ಹಠ ಜಾಸ್ತಿ ಇದೆ. ಇಬ್ಬರಲ್ಲೂ ಹಠ ಜಾಸ್ತಿ ಇದೆ. ಕಾಂಪಿಟೇಷನ್ ಜಾಸ್ತಿ ನೋಡ್ತಾ ಇದ್ದೀನಿ ನಾನು. ನಿಮ್ಮ ಅವರ ನಡುವೆ ಪ್ರೀತಿಗಿಂತ ಕಾಂಪಿಟೇಷನ್ ಜಾಸ್ತಿ ಇದೆ. ಈಗೋ ಕ್ಲ್ಯಾಶಸ್ ಜಾಸ್ತಿ ಬರುತ್ತೆ ಈ ರಿಲೇಷನ್ಶಿಪ್ನಲ್ಲಿ. ಅದರಿಂದ ಏನಾಗ್ತಾ ಇದೆ ಅಂದರೆ ಒಂದು ರೆಸ್ಪೆಕ್ಟ್ ಹೋಗ್ತಾ ಇದೆ. ಈ ರಿಲೇಷನ್ಶಿಪ್ನಲ್ಲಿ ರೆಸ್ಪೆಕ್ಟ್ ಇಲ್ಲ. ಅವ್ರು ನಿಮಗೆ ಗೌರವಿಸ್ತಿಲ್ಲ, ಹಾಗೆ ನೀವು ಅವ್ರನ್ನ ಗೌರವಿಸ್ತಾ ಇಲ್ಲ. ಓಕೆ, ಕೆಲವರು ಈ ರಿಲೇಷನ್ಶಿಪ್ನಲ್ಲಿ ಲೈಕ್ ಡೆತ್ ಬರ್ತಿರೋದ್ರಿಂದ ಕಾಂಟ್ಯಾಕ್ಟ್ನಲ್ಲಿ ಇಲ್ಲದೇ ಇರಬಹುದು ಅಂತ ಕೂಡ ತೋರಿಸ್ತಾ ಇದೆ. ಆನ್ ದ ಹೋಲ್ ಎನರ್ಜಿ ವೈಸ್ ನಾನು ಸ್ವಲ್ಪ ನೆಗೆಟಿವಿಟಿನೇ ನೋಡ್ತಾ ಇದ್ದೀನಿ. ಹಾಗೂ ನೀವೊಂದು ಹೇಳಿದ್ರೆ ಅವ್ರು ಇನ್ನೂ ನೆಗೆಟಿವ್ ಆಗಿ ಇನ್ನೇನೋ ಹೇಳ್ತಾರೆ. ಅಂದರೆ ಇಬ್ರಿಗೂ ಕೂಡ ಆಪೋಸಿಟ್ ಒಪಿನಿಯನ್ಸ್ ಇದೆ. ಇಲ್ಲಿ ಕಾರ್ಡ್ ನೋಡಿದರೆ ಡೈರೆಕ್ಷನ್ ಈ ಡೈರೆಕ್ಷನಲ್ಲಿದ್ದಾಳೆ, ಈ ವ್ಯಕ್ತಿ ನೇರವಾದ ಒಂದು ಡೈರೆಕ್ಷನಲ್ಲಿದ್ದಾರೆ. ನೀವು ಒಬ್ಸರ್ವ್ ಮಾಡಿ. ಸೊ ನಿಮಗೂ ಈ ವ್ಯಕ್ತಿಗೂ ಬಹಳಷ್ಟು ಮೇಜರ್ ಡಿಫ್ರೆನ್ಸಸ್ಸು ಇದೆ ಅಂತ ಹೇಳ್ತೀನಿ. ಹಾಗೂ ಇವ್ರೊಂಥರ ತಲೆನೋವು ಪರ್ಸನ್ ಅಂತ ಹೇಳ್ತೀನಿ. ಒಂಥರ ತಲೆನೋವು ಗಿರಾಕಿ ಅಂತ ಹೇಳ್ತಾರಲ್ಲ, ಆ ಥರ.
ಇವ್ರನ್ನ ನೀವು ಯೋಚನೆ ಮಾಡಿದ್ರೆ, ಇವ್ರ ಬಗ್ಗೆ ಯೋಚನೆ ಮಾಡಿದ್ರೆ ಸಾಕು, ತುಂಬಾ ಸ್ಟ್ರೆಸ್ ಅನುಭವಿಸ್ತೀರಾ. ಹಾಗೂ ಈ ಒಂಥರ ಡಾರ್ಕ್ನೆಸ್ ಅಂತಲೂ ಹೇಳ್ತೀನಿ. ಈ ವ್ಯಕ್ತಿ ಲೈಫ್ನಲ್ಲಿ ಇರೋದ್ರಿಂದ ನಿಮಗೂ ಕೂಡ ತುಂಬಾ ಪ್ರಾಬ್ಲಮ್ಸ್ ಬಂದಿದೆ, ಒತ್ತಡ ಬಂದಿದೆ. ಹಾಗೂ ನಿಮ್ಮ ಲೈಫ್ನ ನೀವು ಫೋಕಸ್ ಮಾಡೋಕ್ಕಾಗ್ತಾ ಇಲ್ಲ. ಆ್ಯಕ್ಚುಲಿ ದಿಸ್ ಪರ್ಸನ್ ಇಸ್ ಡ್ರೈನಿಂಗ್ ಯು ಅಂತ ಕ್ಲಿಯರಾಗಿ ಬರ್ತಾ ಇದೆ. ಈ ವ್ಯಕ್ತಿ ನಿಮ್ಮ ಲೈಫಲ್ಲಿ ಇರೋದ್ರಿಂದ ಏನಾಗುತ್ತೆ ಅಂದರೆ, ನಿಮ್ಮಲ್ಲಿರುವಂಥ ಪಾಸಿಟಿವ್ನು ಕೂಡ ನೆಗೆಟಿವ್ ಆಗಿ ಲೈಕ್ ಟ್ರಾನ್ಸ್ ಆಗಿಬಿಡುತ್ತೆ, ಅಂದರೆ ಚೇಂಜ್ ಆಗಿಬಿಡುತ್ತೆ ಅಂತ ತೋರಿಸ್ತಿದೆ. ಈ ವ್ಯಕ್ತಿಯ ಉದ್ದೇಶ ಏನಾಗಿದೆ ಅಂದರೆ, ನಿಮ್ಮನ್ನು ಡಾಮಿನೇಟ್ ಮಾಡಬೇಕು, ನಿಮ್ಮನ್ನು ಕಂಟ್ರೋಲ್ ಮಾಡಬೇಕು, ಅಂದರೆ ನಾನು ಹೇಳ್ದಾಗೆ ಕೇಳಬೇಕು ಅನ್ನೋ ಹಠ ಈ ವ್ಯಕ್ತಿಗಿದೆ. ನೀವು ಕೂಡ ನಾನು ಯಾಕೆ ಬಗ್ಬೇಕು, ನಾನು ಯಾಕೆ ಕೇಳಬೇಕು, ಈ ಥರ ಒಂದು ಹಠ ನಿಮ್ಮಲ್ಲೂ ಇದೆ. ಸೊ ಇದರಿಂದ ಏನಾಗ್ತಾ ಇದೆ ಅಂದರೆ, ರಿಲೇಷನ್ಶಿಪ್ನಲ್ಲಿ ಒಂದಷ್ಟು ವಿಷಯವಾಗಿ ಜಗಳಗಳು ಜಾಸ್ತಿ ನಡೀತಾ ಇರುತ್ತೆ. ಇವರು ನಿಮ್ಮ ಲೈಫ್ಗೆ ಸರಿನಾ ಅಂದರೆ ಆನ್ಸರ್ ಇಸ್ ನೋ, ವೆರಿ ವೆರಿ ಕ್ಲಿಯರ್ ನೋ. ಬಿಕಾಸ್ ಈಗ ಒಬ್ರಿಗೊಬ್ರು ಆಗೋದೇ ಇಲ್ಲ ಅಂದಾಗ ನೀವು ಅದನ್ನು ಬೆಳೆಸಬೇಕು, ಅದನ್ನು ಸರಿ ಮಾಡ್ಕೋಬೇಕು ಅನ್ನುವಂಥ ಅವಶ್ಯಕತೆ ಇಲ್ಲ. ಸೊ ಒಂದು ನಿಮಗೆ ಡಿಸ್ಟೆನ್ಸ್ ಮೇಂಟೈನ್ ಮಾಡೋಕ್ಕಾದರೆ ಮಾಡಿ, ಆಗೋದಿಲ್ಲ ಅಂದರೆ ಯು ಕ್ಯಾನ್ ಜಸ್ಟ್ ಬ್ರೇಕ್ ದ ಕನೆಕ್ಷನ್, ನೋ ಪ್ರಾಬ್ಲಮ್. ಆದರೆ ಇವರು ನಿಮ್ಮ ಲೈಫ್ನಲ್ಲಿ ಇರೋದ್ರಿಂದ ನಿಮಗೆ ಯಾವುದೇ ರೀತಿಯಾದ ನೆಮ್ಮದಿ ಇರೋದಿಲ್ಲ ಅಂತ ತೋರಿಸ್ತಿದೆ. ಇದು ನಿಮ್ಮ ರೀಡಿಂಗ್ ಆಗಿತ್ತು. ಐ ಹೋಪ್ ಇಟ್ ಹೆಲ್ಪ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಮೈ ಚಾನಲ್.